ಜನ ಒಂದ್ಸಲಿ ಅಮರ್ತಾರೆ. ಮಾನ್ಯ ಬಚ್ಚೇಗೌಡ್ರೆ, ಪ್ರತಿ ಸಲ ಅಮರಲ್ಲ. ನಿಮ್ಮ ಆಡಳಿತ ನೋಡಿದ್ದಾರೆ, ನಿಮ್ಮ ಕಾರ್ಯವೈಖರಿ ನೋಡಿದ್ದಾರೆ. ಆ 23 ಎಲ್ಲೋ ಒಂದ್ ಕಡೆ ತಪ್ಪಾಗಿರೋದು 28 ಗೊತ್ತಾಗುತ್ತೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಂತೂ ತಪ್ಪಿಸ್ತಾ ಇದ್ದಾರೆ. ಯಾವಾಗ 20-28 ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ. ಈ ಭಾಗದ ಶಾಸಕರು 28 ಚುನಾವಣೆ ಫಲಿತಾಂಶ ಆದ್ಮೇಲೆ ಕೇಳಿ ಅವ್ರನ್ನ, ಅಲ್ಲಿವರೆಗೂ ಕೇಳಕ್ ಹೋಗ್ಬೇಡಿ. PLD ಬ್ಯಾಂಕಿಗೆ ನಡೆದಂತ ಚುನಾವಣೆಯ ಫಲಿತಾಂಶ ಬಂದಿದೆ, ವೈಟ್ ವಾಶ್ ಆಗಿದೆ ಅಂತ ಹೇಳ್ಬೇಕಾಗ್ತದೆ. ಕ್ಲೀನ್ ಸ್ವೀಪ್ ಅನ್ನ ಮಾಡಿದ್ದಾರೆ. ಇದು ಒಂದು ಐತಿಹಾಸಿಕ ಚುನಾವಣೆ, ಐತಿಹಾಸಿಕ ಗೆಲುವು. ಇವತ್ತು 10 ವರ್ಷಗಳ ನಮ್ಮ ಆಡಳಿತದಲ್ಲಿತ್ತು ಬ್ಯಾಂಕು. ಈಗ ಮತ್ತೆ ಇನ್ನ 5 ವರ್ಷಗಳು ಕೂಡ ನಮ್ಮ NDA ಆಡಳಿತ ಮಂಡಳಿಗೆ ಅವಕಾಶವನ್ನು ನೀಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ರೈತ ಬಂಧುಗಳಲ್ಲಿ, ಸಹೋದರ ಸಹೋದರಿಯರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ನಾನು ಅರ್ಪಿಸ್ತೇನೆ. ಮತ್ತು ಈ ಬ್ಯಾಂಕ್, ನಾನು ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ಏನಿದೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥದ್ದು, ಈ ಬ್ಯಾಂಕನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಬ್ಯಾಂಕನ್ನಾಗಿ ಮಾಡುವಂಥದ್ದು ನಮ್ಮ ಮುಂದಿನ ಆಡಳಿತ ಮಂಡಳಿ ಮಾಡುತ್ತೆ ಅಂತ ನಿಮಗೆ ಮಾತನ್ನು, ಭರವಸೆಯನ್ನು ಕೊಡ್ತೇನೆ. ಎಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ಅಭ್ಯರ್ಥಿಗಳು ಬಹಳಷ್ಟು ಶ್ರಮವನ್ನು ಪಟ್ಟು ಈ ಒಂದು ಗೆಲುವನ್ನು ಸಂಪಾದನೆ ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ಅಭ್ಯರ್ಥಿಗಳು ಬಹಳಷ್ಟು ಶ್ರಮವನ್ನು ಪಟ್ಟು ಈ ಒಂದು ಗೆಲುವನ್ನು ಸಂಪಾದನೆ ಮಾಡಿದ್ದಾರೆ. ಒಂದು ಅಭಿನಂದನೆಗಳನ್ನು, ಅವ್ರಿಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನನಗೆ ಪ್ರಾರಂಭದಿಂದ ಗೊತ್ತಿತ್ತು, ರೈತರು, ಈ ತಾಲೂಕಿನ ರೈತರು, ಈ ಬ್ಯಾಂಕು ಇಂದಿನ ದಶಕಗಳಲ್ಲಿ, ಒಂದು ದಶಕದ ಹಿಂದೆ 3 ದಶಕ ಆಡಳಿತ ಮಾಡಿದವರ ಕೈಯಲ್ಲಿ ಯಾವ ರೀತಿ ಇದಿತ್ತು, ಒಂದು ದಶಕದಲ್ಲಿ ಎಷ್ಟು ಅಭಿವೃದ್ಧಿಯನ್ನು, ಎಷ್ಟು ವ್ಯತ್ಯಾಸವನ್ನು, ಈ ರೀತಿಯ ಸಮುಚ್ಚಯ ಇಡೀ ರಾಜ್ಯದಲ್ಲೇ 1-2 ಕಡೆ ಇದೆ. ಮತ್ತು ಈ ಬಾರಿ ಕೂಡ ರೈತರಿಗೆ ಡಿವಿಡೆಂಡ್ ಅನ್ನು ಕೊಟ್ಟು EMI ಸಾಲ ಮಾಡಿರ್ತಕ್ಕಂಥದ್ದಕ್ಕೆ ಆ EMIನ ಕೂಡ ಸರಿಯಾದಂಥ ರೀತಿಯಲ್ಲಿ ಕಟ್ಕೊಂಡು ಹೋಗಿ, ಒಂದೇ ಒಂದು ಸಣ್ಣ ಆಪಾದನೆ ಇಲ್ದಿರ ಪಾರದರ್ಶಕವಾದಂತಹ ಒಂದು ಆಡಳಿತವನ್ನು ಕೊಟ್ಟು, ಮತ್ತು ನಮ್ಮ ಎಲ್ಲ ಅಧ್ಯಕ್ಷರುಗಳು ಕೂಡ ಇಲ್ಲಿವರೆಗೂ ಕೂಡ ಒಂದು ರೀತಿಯಲ್ಲಿ ಮಾದರಿಯಾಗಿ ನಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ರೈತರು ಕೂಡ ನಮ್ಮ ಪರವಾಗಿದ್ದಾರೆ. ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಶಾಸಕರು ಎಲ್ಲ ತಂಡ ಮಾಡಿಕೊಂಡು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದನ್ನು ಏನೇ ಮಾಡಿ ಈ ಸಲ ತಗೊಳ್ತೀವಿ ಅನ್ನುವಂಥ ಹುಮ್ಮಸ್ಸಿನೊಂದಿಗೆ ಅವರು ಹೋಗಿದ್ರು. ಏನು ಷಡ್ಯಂತ್ರದಿಂದ 2023ರಲ್ಲಿ ಮಾನ್ಯ ಬಚ್ಚೇಗೌಡರು ಷಡ್ಯಂತ್ರ ಮಾಡಿ ನಮ್ಮನ್ನು ಸೋಲೋ ಹಾಗೆ ಏನು ಜನರಿಗೆ ದಿಕ್ಕನ್ನು ತಪ್ಪಿಸಿ ಮಾಡುವಂಥ ಕೆಲಸ ಮಾಡಿದರು, ಅದನ್ನು ಈ ಸಂದರ್ಭದಲ್ಲಿ ಕೂಡ ಪ್ರಯತ್ನ ಮಾಡಿದರು. ಜನ ಒಂದ್ಸಲಿ ಅಮರ್ತಾರೆ. ಮಾನ್ಯ ಬಚ್ಚೇಗೌಡ್ರೆ, ಪ್ರತಿ ಸಲ ಅಮರಲ್ಲ. ನಿಮ್ಮ ಆಡಳಿತ ನೋಡಿದ್ದಾರೆ, ನಿಮ್ಮ ಕಾರ್ಯವೈಖರಿ ನೋಡಿದ್ದಾರೆ. ಹಾಗಾಗಿ ಜನ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಗ್ಗಟ್ಟನ್ನು ನಾವು ಕಾಪಾಡಿಕೊಂಡು ಹೋದರೆ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ನಾವು ಗೆಲ್ಲುವಂಥ ಸಂಕಲ್ಪವನ್ನು ನಾವೆಲ್ಲ ಮುಖಂಡರುಗಳು ಸೇರಿ ನಾವು ಮಾಡ್ತೀವಿ. ಕಾಂಗ್ರೆಸ್ ಅವರು ಇಷ್ಟೊಂದು ಹೀನಾಯವಾಗಿ ಸೋಲಕ್ಕೆ ಕಾರಣ ಏನು ಸರ್? ಅವ್ರ ಕಾರ್ಯವೈಖರಿ, ಕಾಂಗ್ರೆಸ್ ಸರ್ಕಾರದ ಆಡಳಿತ ರಾಜ್ಯದ ಜನತೆ ನೋಡಿ ಬೇಸತ್ತಿದ್ದಾರೆ. ಇನ್ನು ಈ ತಾಲೂಕಿನಲ್ಲೂ ಹೇಳುವಂಗೆ ಇಲ್ಲ. ಯಾವ ಚುನಾವಣೆ ನಡೀತಾ ಅವಾಗ ಗೊತ್ತಾಗುತ್ತೆ ನಿಮಗೆ, ರೈತರ ಜನರ ಯಾವ ರೀತಿ ನೋವಿದೆ. ಆ 23 ಎಲ್ಲೋ ಒಂದು ಕಡೆ ತಪ್ಪಾಗಿರೋದು 28 ಗೊತ್ತಾಗುತ್ತೆ. ಯಾವ ರೀತಿ ಮತವನ್ನು ಮಾಡ್ತಾರೆ, ಯಾವ ರೀತಿ ಫಲಿತಾಂಶವನ್ನು ಕೊಡ್ತಾರೆ, ನೀವು ನೋಡ್ತೀರಿ 28ಕ್ಕೆ. ಸರ್, MLA ವಿಧಾನಸಭಾ ಚುನಾವಣೆ ಆದ ನಂತರ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈಯನ್ನು ಹಿಡಿತಾ ಇಲ್ಲ ಜನಗಳು. ಇದ್ರ ಕುರಿತು ಏನು ಹೇಳ್ತೀರಿ ಸರ್? ಹಿಡಿಯೋದು ಇಲ್ಲ. ಒಂದ್ಸಲಿ ಹಿಡಿದು ಅವ್ರು ಅನುಭವಿಸ್ತಾ ಇದ್ದಾರೆ, ಮತ್ತೆ ಅನುಭವಿಸೋಕ್ಕೆ ಯಾರು ತಯಾರಾಗಿಲ್ಲ ರಾಜ್ಯದಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಂತೂ ತಪ್ಪಿಸ್ತಾ ಇದ್ದಾರೆ. ಯಾವಾಗ 20-28 ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ. ಪ್ರತಿದಿನ ಅವರೇ, ನಾನಲ್ಲ, ಅವರು ಒಂದೊಂದೇ ಮಾರ್ಕ್ ಮಾಡ್ಕೊಳ್ತಾವ್ರೆ. ಇವತ್ತು 13 ಆಯಿತು,
ನಾಳೆ 14 ಆಯ್ತು. ಹೀಗೆ ಕಾಯ್ತಾ ಇದ್ದಾರೆ, ಒಂದೊಂದು ದಿನ ಎಣಿಸ್ತಾ ಇದ್ದಾರೆ. ಟಿಪಿಗೆ ಚುನಾವಣೆಗೆ ಅಂದ್ರೆ ಯಾವ ರೀತಿ ಇರ್ಬೋದು ಅಂದ್ರೆ ಮಾಡಕ್ ತಯಾರಿಲ್ರಿ ಕಾಂಗ್ರೆಸ್ ಅವರು, ಭಯ ಅವ್ರಿಗೆ. ನಾವು ತಯಾರಾಗಿದ್ದೀವಿ, NDA ಮೈತ್ರಿಕೂಟ ನಾವು ತಯಾರಾಗಿದ್ದೀವಿ. ನಗರಸಭಾ ಚುನಾವಣೆಯ ಸೋಲು ನನಗೆ ಪಾಠ ಕಲಿಸಿದೆ. ಜಡ್ಪಿ ಮತ್ತೆ TPS ಅಲ್ಲಿ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟು ಮಾತಾಡ್ತೀನಿ ಅಂತ ಈ ಭಾಗದ ಶಾಸಕರು ಹೇಳ್ತಾರೆ. ಈ ಭಾಗದ ಶಾಸಕರು 28 ಚುನಾವಣೆ ಫಲಿತಾಂಶ ಆದ್ಮೇಲೆ ಕೇಳಿ ಅವ್ರನ್ನ, ಅಲ್ಲಿವರೆಗೂ ಕೇಳಕ್ ಹೋಗ್ಬೇಡಿ. ಚಂದ್ರಡು ಸುಧಾಕರ್ ದೇವಡು ಅಂತ ಮಾಜಿ ಶಾಸಕರು ಈಗ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರೋ ಶಾಸಕರ ಹತ್ರ ಗುರ್ತಿಸ್ಕೊಂಡಿದ್ದಾರೆ. ನಮ್ಮ ಶಿವಾನಂದ್ ಅವರು ನನ್ನ ಆತ್ಮೀಯರು. ಅವರು ಏನು ನಿರ್ಣಯ ತಗೊಳ್ತಾರೆ ಪಾಪ ಒಂದೊಂದ್ಸಲಿ ಅವ್ರಿಗೂ ಗೊತ್ತಿರಲ್ಲ. ನಾನು ಮತ್ತೆ ಮಾತಾಡ್ತೀನಿ ಅವ್ರ ಜೊತೆ, ಯಾಕೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಕೇಳ್ತೀನಿ. ಒಂದೇ ವರ್ಷಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿ. ಒಂದ್ ರೀತಿ ಗೋಲ್ಡನ್ ಲೆಗ್ ಅಂದ್ರೆ ಅದು ವರದಾನ, ಯಾವ ಕಡೆ ಹೋದ್ರೆ ಆ ಕಡೆ ವರದಾನ ಆಗುತ್ತೆ. ಇಲ್ಲ ನೋಡಿ, ನಾನು ಮಾನ್ಯ ಶಿವಾನಂದ್ರವ್ರ ಬಗ್ಗೆ ಲಘುವಾಗಿ ಮಾತಾಡಲ್ಲ. ನಾನು ರಾಜಕಾರಣ ಪ್ರಾರಂಭ ಮಾಡಿದಾಗಿಂದ ಎಲ್ಲ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿದ್ದಾರೆ, ಒಂದು ಚುನಾವಣೆ ಬಿಟ್ಟರೆ. ಹಾಗಾಗಿ ಏನು ಅವರಿಗೆ ಬೇಜಾರಾಗಿದೆ ನಾನು ಮಾತಾಡ್ತೀನಿ, ಸರಿ ಮಾಡ್ಕೊಂಡು ಹೋಗ್ತೀನಿ.